ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸೂಪರ್ಮ್ಯಾನ್ 2 ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಕತೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಸೂಪರ್ಮ್ಯಾನ್ ಫಸ್ಟ್ ಸಿನಿಮಾನ ನೋಡಿರಲೇಬೇಕು. ಸೊ ಹಂಗಾಗಿ ಆ ಸಿನಿಮಾದ ಕತೆನ ಫಸ್ಟ್ ಕೇಳ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀವಿ. ಈಗ ಈ ಕತೆನ ಶುರು ಮಾಡೋಣ. ಕಳೆದ ಸಿನಿಮಾದಲ್ಲಿ ಜನರಲ್ ಝಾಡ್ ಮತ್ತೆ ಅವನ ಚೇಲಾಗಳಾಗಿರುವಂಥ ಉರ್ಸಾ ಮತ್ತೆ ನಾನ್ ಇಬ್ರು ಕೂಡ ಪ್ಯಾಂಟಮ್ ಝೋನ್ನಲ್ಲಿ ಕೂಡ ಹಾಕಿರ್ತಾರೆ. ಈ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲೇನೆ ಅವರೆಲ್ಲ ರಿಲೀಸ್ ಆಗುವಂತ ಒಂದು ಘಟನೆ ನಡೆದ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ಯಾರಿಸ್ ನಲ್ಲಿರುವಂತ ಐಫಿಲ್ ಟವರ್ಗೆ ಕೆಲವೊಂದಿಷ್ಟು ಟೆರರಿಸ್ಟ್ಗಳು ಹೈಡ್ರೋಜನ್ ಬಾಂಬ್ ಅನ್ನ ಇಟ್ಬಿಟ್ಟು ಉಡಾಯಿಸಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅದಕ್ಕೋಸ್ಕರ ಒಂದ್ 20 ಜನ ಸಿವಿಲಿಯನ್ಸ್ ಗಳನ್ನ ಹೋಸ್ಟೇಜ್ ಆಗಿ ತಗೊಂಡು ಅಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಆ ಬಾಂಬನ್ನು ಆಕ್ಟಿವ್ ಮಾಡೋದಕ್ಕಂತೇಳಿ ನೋಡ್ತಾ ಇರ್ತಾರೆ. ಅಂಡ್ ಆ ಜಾಗದಲ್ಲಿ ನ್ಯೂಸ್ ಅನ್ನ ಕವರ್ ಮಾಡಬೇಕು ಅಂತಂತೇಳಿ ಲೂಯಿಸ್ ಲೇನ್ ಕೂಡ ಬಂದಿರ್ತಾಳೆ. ಆದ್ರೆ ಅದನ್ನೇನೋ ದೊಡ್ಡದಾಗಿ ಹತ್ತಿರದಿಂದಾನೆ ಕ್ಯಾಪ್ಚರ್ ಮಾಡಬೇಕು ಅಂತಂತೇಳಿ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ನ ಡೈವರ್ಟ್ ಮಾಡಿ ಅವಳು ಕೂಡ ಟವರ್ ಮೇಲೆ ಹತ್ತು ಬಿಡ್ತಾಳೆ. ಮೇಲೆ ಮೆಟ್ಲಿಂದ ಹತ್ತೋದು ತುಂಬಾ ದೂರ ಆಗುತ್ತೆ ಅಂತಂತೇಳಿ ಆ ಟೆರರಿಸ್ಟ್ಗಳು ಏನು ಲಿಫ್ಟ್ ಅನ್ನ ಹೈಜಾಕ್ ಮಾಡಿರ್ತಾರೋ ಆ ಲಿಫ್ಟ್ ಕೆಳಗಡೆನೆ ಹತ್ತಿ ಕುತ್ಕೊಳ್ಳೋದಕ್ಕಂತೇಳಿ ನೋಡ್ತಾಳೆ. ಬಟ್ ಅದ್ರ ಕೆಳಗಡೆನೆ ಸ್ಟಕ್ ಆಗಿ ಹೋಗ್ಬಿಡ್ತಾಳೆ. ಆ ಟೆರರಿಸ್ಟ್ಗಳು ಆ ಲಿಫ್ಟ್ ಅನ್ನ ಕಂಪ್ಲೀಟ್ ಹೈಟ್ಗೆ ತಗೊಂಡೋಗಿ ಮೇಲೆ ಆ ಬಾಂಬನ್ನು ಬ್ಲಾಸ್ಟ್ ಮಾಡಿ ಅದ್ರ ಇಂಪ್ಯಾಕ್ಟು ಕಂಪ್ಲೀಟ್ ಪ್ಯಾರಿಸ್ಗೆ ತಗಲೋ ಥರ ಮಾಡಿರ್ತಾರೆ. ಆದರೆ ಅಲ್ಲಿನ ಮಿಲಿಟ್ರಿಯವರು ಅಲ್ಲಿರೋ ಟೆರರಿಸ್ಟ್ಗಳನ್ನ ಏಮ್ ಮಾಡಿ ಅವ್ರನ್ನ ಹೊಡೆದಾಕ್ಬೇಕು ಅಂತಂತೇಳಿ ನೋಡಿದಾಗ ಆ ಲಿಫ್ಟ್ನ ಕೇಬಲ್ಲು ಕಟ್ಟಾಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಅಷ್ಟೊತ್ತಿಗೆ ಬಾಂಬ್ ಕೂಡ ಆಕ್ಟಿವ್ ಆಗೋಗ್ಬಿಟ್ಟಿರುತ್ತೆ. ಆದರೆ ಲೂಯಿಸ್ ಲೇನ್ ಆ ಲಿಫ್ಟ್ ಕೆಳಗಡೆನೇ ಇದ್ದಿದ್ರಿಂದ ಅವಳು ಅಪ್ಪಚ್ಚೆ ಆಗಬೇಕಾಗಿರುತ್ತೆ. ಆದರೆ ಅಷ್ಟೊತ್ತಿಗೆ ಅಲ್ಲಿಗೆ ಸೂಪರ್ ಮ್ಯಾನ್ ಬರ್ತಾನೆ, ಅವಳನ್ನ ಸೇವ್ ಮಾಡ್ತಾನೆ. ಮತ್ತೆ ಆಕ್ಟಿವ್ ಆಗಿರುವಂಥ ಆ ಬಾಂಬ್ ಇರೋ ಲಿಫ್ಟನ್ನು ಕಂಪ್ಲೀಟಾಗಿ ಮೇಕ್ ಎತ್ಕೊಂಡೋಗಿ ಸ್ಪೇಸಿಗೆ ಬಂದ್ಬಿಟ್ಟು ಎಸ್ಬಿಡ್ತಾನೆ. ಅದು ಮೊದಲೇ ನ್ಯೂಕ್ಲಿಯರ್ ಬಾಂಬು. ಅದು ಢಮೇಲ್ ಅಂತ ಸಿಡಿದಿದ್ದು ಹೊಡೆತಕ್ಕೆ ಇಡೀ ಸ್ಪೇಸ್ ತುಂಬ ಅದರ ರೇಡಿಯೇಷನು ಹರಡ್ಬಿಡುತ್ತೆ. ಆ್ಯಂಡ್ ಆ ರೇಡಿಯೇಷನ್ಗೆ ಜನರಲ್ ಝಾಡನ್ನು ಕೂಡ ಹಾಕಿದಂತಹ ಪ್ಯಾಂಟಮ್ ಝೋನ್ ಬ್ರೇಕ್ ಆಗಿ ಅವರೆಲ್ಲರೂ ಕೂಡ ರಿಲೀಸ್ ಆಗೋಗ್ಬಿಡ್ತಾರೆ. ಅವಾಗ ಅವ್ರ ಹತ್ರದಲ್ಲೇ ಇದ್ದಿದ್ದು ಚಂದ್ರ. ಆ ಚಂದ್ರನ ಮೇಲೇ ಲ್ಯಾಂಡ್ ಆಗಿಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಆ ಚಂದ್ರನ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿಯವರು ನಾಸಾ ಕಡೆಯಿಂದ 3 ಜನ ಸೈಂಟಿಸ್ಟ್ಗಳನ್ನು ಕಳಿಸಿರ್ತಾರೆ. ಅವರೇ ಆರ್ಟಿಮಿಸ್ ನೇಟ್, ಅವನು ಸ್ಪೇಸ್ ವೆಹಿಕಲ್ನ ಆಪರೇಟರ್ ಆಗಿರ್ತಾನೆ. ಆ್ಯಂಡಿ ಜಿಯೋಲಾಜಿಕಲ್ ಸರ್ವೆ ಮಾಡ್ತಿರ್ತಾನೆ. ಮತ್ತೆ ಬೋರಿಸ್ಸು ಸಾಯಿಲ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಇವ್ರು 3 ಜನ ಬಂದ್ಬಿಟ್ಟು ಅವ್ರ 3 ಜನನ್ನ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತಾರೆ. ಆ್ಯಂಡ್ ಅವ್ರ ಸ್ಪೇಸ್ ವೆಹಿಕಲನ್ನು ಕೂಡ ಕ್ರ್ಯಾಶ್ ಮಾಡಾಕ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಗೈಡ್ ಮಾಡ್ತಿದ್ದಂಥ ನಾಸಾ ಆಫೀಸರ್ ಯಾರಪ್ಪ ಅಂತ ಹೇಳಿದ್ರೆ ಹೌಸ್ಟನ್ ಅಂತಂತೇಳಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋಂಥ ಈ ದಡ್ಬಡ್ಡಿ ಮಗನವು ಹೌಸ್ಟನ್ ಅನ್ನೋದೇ ಒಂದು ಗ್ರಹ ಇದೆ, ಆ ಗ್ರಹನ ನಾವೀಗ ರೂಲ್ ಮಾಡೋಕೆ ಹೋಗ್ತೀವಿ ಅಂತಂತೇಳಿ ಭೂಮಿ ಕಡೆ ಬಂದ್ಬಿಡ್ತಾರೆ. ಭೂಮಿಗೆ ಬಂದ ಕೂಡಲೇ ಸೂಪರ್ ಮ್ಯಾನ್ ರೀತಿನೇ ಇವ್ರಿಗೂ ಕೂಡ ಪವರ್ಸ್ ಬರೋದಕ್ಕೆಲ್ಲ ಶುರು ಆಗ್ಬಿಡುತ್ತೆ. ಅಂದರೆ ಈಟ್ ವಿಷನ್ನು, ಸೂಪರ್ ಹ್ಯೂಮನ್ ಸ್ಟ್ರೆಂತು, ಫ್ಲೈಯಿಂಗ್ ಕೆಪಾಸಿಟಿ ಇದೆಲ್ಲ. ಇನ್ನು ಇಷ್ಟೆಲ್ಲ ಪವರ್ ಬಂದಮೇಲೆ ಸುಮ್ಮನಿರ್ತಾರ, ದಾಂದ್ಲೆನ ಶುರು ಮಾಡಿಬಿಡ್ತಾರೆ. ಅಲ್ಲಿ ಹೌಸ್ಟನ್ನನ್ನು ನಾವು ರೂಲ್ ಮಾಡೋದಕ್ಕೆ ಬಂದಿದ್ದೀವಿ ಅಂತಂತೇಳಿ ಅವ್ರಿಗೆ ಸಿಕ್ಕಿರೋಂಥ ಇಬ್ಬರು ಶರೀಫ್ಗಳಿಗೆ ಧಮ್ಕಿ ಹಾಕಿ ಕಾಟ ಕೊಟ್ಬಿಡ್ತಾರೆ. ಅವರು ಇಲ್ಲೇ ಹತ್ತಿರದಲ್ಲೇ ಇದೆ ಹೋಗಿ ಅಂತೇಳ್ಬಿಟ್ಟು ಕಳಿಸ್ತಾರೆ. ಆ್ಯಕ್ಚುಲಿ ಅದು ಈಸ್ಟರ್ ಹೌಸ್ಟನ್ ಅನ್ನೋ ಒಂದು ಚಿಕ್ಕ ಸಿಟಿ ಆಗಿರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಬಾರ್ ಒಳಗಡೆ ಗಲಾಟೆ ಮಾಡಿ ಅಲ್ಲಿನ ಸುತ್ತಮುತ್ತ ಜನರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿಗೆ ನ್ಯೂಸ್ನವರು, ಮಿಲಿಟ್ರಿಯವರು ಇವರೆಲ್ಲ ಬರೋದಕ್ಕೆ ಶುರು ಮಾಡ್ತಾರೆ. ಇನ್ನು ಇವ್ರನ್ನ ತಡೆಯೋಕ್ಕಾಗತ್ತಾ? ಆಗಲ್ಲ. ಕೊನೆಗೆ ಜನರಲ್ ಝಾಡ್ಗೆ ಅರ್ಥ ಆಗೋದೇನಪ್ಪ ಅಂತ ಹೇಳಿದ್ರೆ, ಹೌಸ್ಟನ್ ಅನ್ನೋದು ಒಂದು ಚಿಕ್ಕ ಪ್ಲೇಸು, ಬಟ್ ಇದು ಅರ್ತ್ ಅನ್ನೋ ದೊಡ್ಡ ಪ್ಲಾನೆಟು. ಈ ಪ್ಲಾನೆಟನ್ನೇ ನಾವು ರೂಲ್ ಮಾಡಬೇಕು ಅಂತ. ಅಂದರೆ ಇದು ಅಮೇರಿಕಾ ಅಂತನೋ ಒಂದು ದೊಡ್ಡ ದೇಶ ಇದೆ, ಅದಕ್ಕೊಬ್ಬ ಪ್ರೆಸಿಡೆಂಟ್ ಇದ್ದಾನೆ. ಮೊದಲು ಅದನ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ಬೇಕು ಅಂತಂತೇಳಿ ಸೀದಾ ವೈಟ್ ಹೌಸ್ ಕಡೆ ಬಂದೇ ಬಿಡ್ತಾರೆ. ಅಲ್ಲೂ ಕೂಡ ಅವ್ರನ್ನ ತಡೆಯೋದಕ್ಕೆ ಯಾರ ಕೈಲಿಂದಲೂ ಕೂಡ ಆಗಲ್ಲ. ಎಲ್ಲರನ್ನೂ ಹೊಡೆದು ಪ್ರೆಸಿಡೆಂಟ್ನೇ ಮೊಣಕಾಲು ಮಂಡಿ ಊರಿಸಿ ಕೂರಿಸ್ಬಿಡ್ತಾರೆ. ಕೊನೆಗೆ ಅವನ ಕೈಲಿಂದಾನೆ ಇಡೀ ಪ್ರಪಂಚಕ್ಕೆ ಮೆಸೇಜನ್ನು ಕಳಿಸ್ತಾರೆ, ಟಿವಿ ಮೂಲಕ ಟೆಲಿಕಾಸ್ಟ್ ಮಾಡಿ. ಜನರಲ್ ಝಾಡ್ ಅಂತ ಒಬ್ಬ ಬಂದಿದ್ದಾನೆ, ಅವನೀಗ ಆಲ್ರೆಡಿ ಅಮೇರಿಕಾನ ಅಕ್ವೈರ್ ಮಾಡ್ಕೊಂಡಿದ್ದಾನೆ, ಇನ್ನೂ ಎಲ್ಲ ಕಡೆ ಬರ್ತಾನೆ, ನೋಡ್ತಾ ಇರಿ ಅಂತಂತೇಳಿ. ಆ್ಯಂಡ್ ಈ ಟೈಮಲ್ಲೇ ಅವನಿಗೆ ಸೂಪರ್ ಮ್ಯಾನ್ಗೂ ಕೂಡ ಗೊತ್ತಾಗ್ಲಿ ಅಂತಂತೇಳಿ ಸೂಪರ್ ಮ್ಯಾನ್ ಎಲ್ಲಿದೆಯಾ ಬಾರಪ್ಪ ಕಾಪಾಡು ಅಂತಂತೇಳಿ ಹೇಳ್ತಾನೆ. ಅದಕ್ಕೆ ಅವನು ಯಾರದು ಸೂಪರ್ ಮ್ಯಾನು ಅಂತ ದೊಡ್ಡ ಬಹದ್ದೂರ್ ಗಂಡ ಬಾ ನನ್ನ ಮುಂದೆ ಅಂತಂತೇಳ್ಬಿಟ್ಟು ನ್ಯೂಸ್ ಚಾನಲ್ ಮುಂದೆನೆ ಚಾಲೆಂಜ್ ಹಾಕ್ಬಿಡ್ತಾನೆ. ಆ್ಯಂಡ್ ಡಿಲ್ಲಿ ತನಕ ಸೂಪರ್ ಮ್ಯಾನ್ ಏನು ಮಾಡ್ತಿದ್ದ ಅಂತಂತೇಳಿದ್ರೆ, ಲೋಕ ಕಲ್ಯಾಣ ಕಾರ್ಯ ಮಾಡಿದ ಸಾಕು ಸ್ವಕಲ್ಯಾಣ ಮಾಡ್ಕೊಳ್ಳೋಣ ಅಂತಂತೇಳಿ ಲೂಯಿಸ್ ಲೇನ್ನ ಕರ್ಕೊಂಬಿಟ್ಟು ಪ್ರಪಂಚ ಸುತ್ತಾಡ್ತಾ ಇರ್ತಾನೆ. ಅವಳನ್ನ ಮದುವೆ ಮಾಡ್ಕೋಬೇಕಂತೆಲ್ಲ ಪ್ಲಾನ್ ಮಾಡಿರ್ತಾನೆ. ಇಲ್ಲಿ ಏನಾಗುತ್ತಪ್ಪ ಅಂತಂತೇಳಿದ್ರೆ, ಕ್ಲಾರ್ಕ್ ಕೆಂಟ್ ಮತ್ತೆ ಲೂಯಿಸ್ ಲೇನ್ ನಡುವೆ ಒಂದು ಕೆಮಿಸ್ಟ್ರಿ ಕ್ರಿಯೇಟ್ ಆಗಿರುತ್ತೆ. ಸೂಪರ್ ಮ್ಯಾನ್ ಬಗ್ಗೆ ಮಾತಾಡಿದಾಗಲೆಲ್ಲ ಕ್ಲಾರ್ಕ್ ಕೆಂಟು ಜಲಸಿ ಪಟ್ಕೊಳ್ತಾ ಇದ್ದಾನೆ. ಅಂದರೆ ಇವಳು ಆ ಪವರ್ ಅಂತ ಸೂಪರ್ ಮ್ಯಾನ್ ಬಗ್ಗೆನೇ ಹೆಚ್ಚಿಗೆ ಇಂಟ್ರೆಸ್ಟ್ ತೋರಿಸ್ತಾಳೆ, ಯಾವಾಗಲೂ ಜೊತೆಲಿರೋ ನನ್ನ ಬಗ್ಗೆ ಅಲ್ಲ ಅಂತಂತೇಳಿ. ಬಟ್ ಸೂಪರ್ ಮ್ಯಾನ್ ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ ಅಂತಂತೇಳ್ಬಿಟ್ಟು ಅವನಿಗೆ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಇದೇ ಟೈಮಲ್ಲಿ ನಯಾಗರಾ ಫಾಲ್ಸ್ ಹತ್ರ ಹನಿಮೂನ್ ಹೆವೆನ್ ಅಂತನ್ನೋ ಒಂದು ಹೋಟೆಲ್ನಲ್ಲಿ ಕಪಲ್ಸ್ಗಳಿಗೆ ಈವೆಂಟ್ಸನ್ನು ಅರೇಂಜ್ ಮಾಡಿರ್ತಾರೆ. ಹೋಗಿ ಅದ್ರ ಬಗ್ಗೆ ಎಲ್ಲ ಕವರ್ ಮಾಡ್ಕೊಂಡು ಬನ್ನಿ ಅಂತಂತೇಳಿ ಒಂದು ಫೇಕ್ ಕಪಲ್ಸ್ಗಳ ಟಿಕೆಟನ್ನು ಕೊಟ್ಬಿಟ್ಟು ಫೆರ್ರಿ ವೈಟ್ ಇವರಿಬ್ರು ಕಳಿಸಿರ್ತಾನೆ. ಆ ಟೈಮಲ್ಲಿ ಅಗೈನ್ ಲೂಯಿಸ್ ಲೇನ್ಗೆ ಕ್ಲಾರ್ಕ್ ಕೆಂಟೆ ಸೂಪರ್ ಮ್ಯಾನ್ ಅನ್ನೋ ಡೌಟು ಮತ್ತೆ ಬಂದ್ಬಿಡುತ್ತೆ. ಅದು ಹೆಂಗಪ್ಪ ಅಂತಂದರೆ, ಅಲ್ಲಿ ಒಬ್ಬ ಹುಡುಗ ಹಿಂಗೆ ಆಟ ಆಡ್ತಾ
ಆ ಫಾಲ್ಸಿಂದ ಕೆಳಗಡೆ ಬಿದ್ದುಬಿಡ್ತಾನೆ. ಆ್ಯಂಡ್ ಅದೇ ಟೈಮ್ಗೆ ಸೂಪರ್ ಮ್ಯಾನ್ ಬಂದು ಕಾಪಾಡ್ತಾನೆ ಆ ಹುಡುಗನ್ನ. ಆದರೆ ಆ ಟೈಮಲ್ಲಿ ಅವಳ ಸುತ್ತಮುತ್ತ ಕ್ಲಾರ್ಕ್ ಕೆಂಟ್ ಇರೋದಿಲ್ಲ. ಅದನ್ನ ನೋಟಿಸ್ ಮಾಡಿ ನೀನೇ ಸೂಪರ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವನ ಹತ್ರ ಆರ್ಗ್ಯೂ ಮಾಡ್ಬಿಡ್ತಾಳೆ. ಇನ್ ಕೇಸ್ ನೀನು ಸೂಪರ್ ಮ್ಯಾನ್ ಆಗಿದ್ರೆ ನೀನು ಬಂದು ನನ್ನ ಕಾಪಾಡ್ತೀಯ ಅಂತಂತೇಳಿ ಅಗೇನ್ ಆ ರಿವರ್ಗೆ ಆರ್ಬಿಡ್ತಾಳೆ. ಆದರೆ ನಮ್ಮ ಕ್ಲಾರ್ಕ್ ಕೆಂಟು ಭಾಳ ಬುದ್ಧಿವಂತ. ಅವಳಿಗೆ ಗೊತ್ತಾಗ್ದಂಗೆ ಹತ್ತಿರದಲ್ಲಿರುವಂಥ ಒಂದು ಮರದ ಕೊಂಬೆನ ಅವನು ಈಟ್ ವಿಷನ್ ಇಂದ ಕಟ್ ಮಾಡಿ ಆ ಮರದ ಕೊಂಬೆನ ಹಿಡ್ಕೊಂಡು ಮೇಲತ್ ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಅಡ್ವೈಸ್ ಮಾಡಿ ಪಕ್ಕ ಕ್ಲಾರ್ಕ್ ಕೆಂಟ್ ಥರನೇ ನಾಟಕ ಮಾಡ್ಬಿಡ್ತಾನೆ. ಆದರೆ ಯಾವಾಗಲೂ ಜೊತೆ ಇರೋರ ಹತ್ರ ಮೋಸ ಮಾಡೋದಕ್ಕಾಗಲ್ಲ. ಹಿಂಗೆ ಅವ್ರ ರೂಮಲ್ಲಿ ಇರಬೇಕಾದ್ರೆ ನಡ್ಕೊಂಬರ್ತಾ ಎಡವಿ ಬಿದ್ದು ಬೆಂಕಿ ಮೇಲೆ ಕೈ ಇಟ್ಬಿಡ್ತಾನೆ ಕ್ಲಾರ್ಕ್ ಕೆಂಟು. ಆದರೆ ಅವ್ನ ಕೈ ಸುಡೋದೇ ಇಲ್ಲ. ಅದನ್ನ ಲೂಯಿಸ್ ಅಬ್ಸರ್ವ್ ಮಾಡಿ ಅಗೇನ್ ಅವನೇ ಸೂಪರ್ ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ. ಆದರೆ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಕ್ಲಾರ್ಕ್ ಹತ್ರ ಯಾವುದೇ ಆಪ್ಷನ್ ಇರಲ್ಲ. ಹಂಗಾಗಿ ಅವನು ನಿಜ ಒಪ್ಕೊಳ್ತಾನೆ. ಹೌದು, ನಾನೇ ಸೂಪರ್ ಮ್ಯಾನು, ಇನ್ನೂ ಏನೂ ಬಚ್ಚಿಡೋಕ್ಕಾಗಲ್ಲ, ನಿಂಗೆಲ್ಲ ವಿಷಯನೂ ತಿಳಿಸ್ತೀನಿ, ನನ್ನ ಪ್ಲೇಸ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಂದರೆ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ಗೆ ಕರ್ಕೊಂಬರ್ತಾನೆ. ಅಲ್ಲೇ ಅವಳಿಗೆ ಊಟ ತಿಂಡಿ ಫ್ಲವರು ಎಲ್ಲ ಅರೇಂಜ್ ಮಾಡಿ ಪ್ರಪೋಸ್ ಮಾಡಿ ಅವಳ ಜೊತೆ ಲೈಫ್ ಲಾಂಗ್ ಬದುಕಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಅವರಮ್ಮ ಲಾರಾ ಹತ್ರ ಮಾತಾಡೋದಕ್ಕೆ ಹೋದಾಗ ಅವಾಗ ಅವನಿಗೆ ಅಸಲಿ ವಿಷಯ ಗೊತ್ತಾಗುತ್ತೆ, ಅವನೊಬ್ಬ ಇಮ್ಮಾರ್ಟಲ್ಲು ಅಂತ. ಹಂಗಾಗಿ ಮನುಷ್ಯರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಅವನ ಮಾನಸಿಕ ಸ್ಥಿತಿ ಎಲ್ಲ ಹಾಳಾಗುತ್ತೆ ಅಂತಂತೇಳಿ ಅದಕ್ಕೆ ಅದೇ ರೀತಿ ಪರಿಹಾರನೂ ಕಂಡುಕೊಳ್ತಾನೆ. ಅದೇನಪ್ಪ ಅಂತಂತೇಳಿದ್ರೆ ಆ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಒಳಗಡೆ ಒಂದು ಮಾಲಿಕ್ಯುಲರ್ ಚೇಂಬರ್ ಇರುತ್ತೆ. ಆ ಚೇಂಬರ್ ಒಳಗಡೆ ಅವನು ಹೋಗಿ ಅದನ್ನು ಸ್ಟಾರ್ಟ್ ಮಾಡ್ದ ಅಂತಂತೇಳಿದ್ರೆ ಅವನು ನಾರ್ಮಲ್ ಹ್ಯೂಮನ್ ಥರನೇ ಆಗ್ತಾನೆ. ಆದರೆ ಅವನು ಮಾರ್ಟಲ್ ಫಾರ್ಮ್ಗೆ ಬಂದ್ಬಿಡ್ತಾನೆ. ಅಂದರೆ ಮನುಷ್ಯರ ಥರನೇ ಇದ್ಬಿಟ್ಟು ಮನುಷ್ಯರ ಥರನೇ ಸತ್ತಬಿಡ್ತಾನೆ. ಹಂಗಾದ್ರೂ ಪರವಾಗಿಲ್ಲ, ನಾನು ಲೂಯಿಸ್ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನು ಮಾಲಿಕ್ಯುಲರ್ ಚೇಂಬರ್ ಒಳಗಡೆ ಹೋಗಿ ನಾರ್ಮಲ್ ಮನುಷ್ಯ ಆಗಿ ಬರೀ ಕ್ಲಾರ್ಕ್ ಕೆಂಟ್ ಆಗಿ ಆಚೆ ಬರ್ತಾನೆ. ಇಲ್ಲಿ ಲೂಯಿಸ್ ಲೇನ್ಗೂ ಕೂಡ ನನಗೋಸ್ಕರ ಇವನು ಅವನ ಪವರ್ಸು ಅವನ ಇಮ್ಮಾರ್ಟಲಿಟಿನೆಲ್ಲ ತ್ಯಾಗ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಳೆ. ಇಬ್ರು ಅಲ್ಲಿಂದ ಆಚೆ ಬಂದ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದವರು ಕ್ಲಾರ್ಕು ರೆಸ್ಟ್ ರೂಮ್ಗೆ ಹೋಗಿ ಬರೋಷ್ಟ್ರೊಳಗಡೆ ಅಲ್ಲಿ ಇನ್ನೊಬ್ಬ ಹಲ್ಕ ನನ್ನ ಮಗ ಬಂದು ಲೂಯಿಸ್ ಲೇನ್ಗೆ ಚುಡಾಯಿಸ್ಬೇಕು ಅಂತಂತಾನೆ. ಕ್ಲಾರ್ಕ್ ಕೆಂಟ್ ಸೀಟಲ್ಲಿ ಕುತ್ಕೊಂಡ್ಬಿಡ್ತಾನೆ. ಅದನ್ನ ಕ್ಲಾರ್ಕ್ ಪ್ರಶ್ನೆ ಮಾಡೋದಕ್ಕೇನೆ ಅವನ ಜೊತೆನೆ ಜಗಳ ಮಾಡಿ ಅವನಿಗೆ ಸರಿಯಾಗಿ ಹೊಡೆದ್ಬಿಡ್ತಾನೆ, ಮುಖಾಮೂತಿ ಎಲ್ಲ ಕಿತ್ತೋಗಂಗೆ. ಆ ಗಲಾಟೆ ಸ್ವಲ್ಪ ಜೋರಾಗೇನೆ ನಡೆಯುತ್ತೆ. ಆ್ಯಂಡ್ ಅದೇ ಟೈಮ್ಗೆ ಟಿವಿನಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಜನರಲ್ ಝಾಡು ಅಮೇರಿಕಾನ ಅಕ್ವೈರ್ ಮಾಡಿರೋದ್ರ ಬಗ್ಗೆ. ಅಯ್ಯೋ ತೆರಿಕೆ, ಕೆಲಸ ಕೆಡ್ತಲ್ಲ ಗುರು ಈಗ ಅಂತಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಅವನು ಸೂಪರ್ ಮ್ಯಾನ್ ಆಗಬೇಕು ಅಂತಂತೇಳ್ಬಿಟ್ಟು ಅನ್ಕೊಳ್ತಾನೆ. ಯಾಕೆ ಅಂತಂತೇಳಿದ್ರೆ ಸೂಪರ್ ಮ್ಯಾನ್ ಕೈಯಿಂದ ಮಾತ್ರ ಸಾಧ್ಯ ಈ ಜನರಲ್ ಝಾಡ್ ಆಗಿರ್ಬೋದು ಅವನ ಚೇಲಾಗಳಾಗಿರೋಂಥ ಉರ್ಸ ಮತ್ತೆ ನಾನ್ನ ತಡೆಯೋದಿಕ್ಕೆ. ಬಟ್ ಒಂದ್ಸರಿ ಮಾರ್ಟಲ್ ಫಾರ್ಮ್ಗೆ ಬಂದಾದ್ಮೇಲೆ ಮತ್ತೆ ಅವನು ವಾಪಸ್ ಇಮ್ಮಾರ್ಟಲ್ ಫಾರ್ಮ್ಗೆ ಹೋಗೋದಕ್ಕಾಗಲ್ಲ, ಸೂಪರ್ ಮ್ಯಾನ್ ಆಗೋದಕ್ಕಾಗಲ್ಲ ಅಂತಂತೇಳ್ಬಿಟ್ಟು ಅವರಮ್ಮ ವಾರ್ನ್ ಮಾಡಿರ್ತಾಳೆ. ಬಟ್ ವಾಪಸ್ ಅವನು ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ಗೆ ಹೋದಾಗ ಮುಂಚೆ ಮಾಡಿದ ಪ್ರೋಸೆಸ್ಸಿಂದ ಅಲ್ಲೆಲ್ಲ ಹಾಳಾಗಿರುತ್ತೆ. ಹಂಗಾಗಿ ಅವನಿಗೆ ಏನು ಮಾಡಬೇಕು ಅಂತಂತೇಳಿ ಗೊತ್ತಾಗಲ್ಲ. ಆದರೆ ಅವನಿಗೆ ಆ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ನ ಕೀ ಹಾಳಾಗದೇ ಇರೋ ರೀತಿ ಹಂಗೆ ಸಿಕ್ಬಿಡುತ್ತೆ. ಅದರಿಂದ ಮತ್ತೆ ವಾಪಸ್ ಅವನು ಆ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ನ ಕ್ರಿಯೇಟ್ ಮಾಡ್ತಾನೆ. ಅದರಿಂದ ಮತ್ತೆ ಸೂಪರ್ ಮ್ಯಾನ್ ಪವರ್ನ ಪಡ್ಕೊಳ್ತಾನೆ. ಬಟ್ ಈ ಗ್ಯಾಪಲ್ಲಿ ಲೆಕ್ಸ್ ಲೂಥರ್ ಅವನ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನರಲ್ ಝಾಡ್ ಮತ್ತು ಸೂಪರ್ ಮ್ಯಾನ್ ನಡುವೆ ಕಡ್ಡಿ ಅಲ್ಲಾಡ್ಸೋದಕ್ಕೆ ಬರ್ತಾನೆ. ಅದು ಹೆಂಗಪ್ಪ ಅಂತಂತೇಳಿದ್ರೆ ಅವನು ಕಳೆದ ಸಿನಿಮಾದಲ್ಲಿ ಜೈಲಿಗೆ ಹೋಗಿರ್ತಾನಲ್ಲ, ಅವನು ಸೈಂಟಿಸ್ಟ್ ಆಗಿರೋದ್ರಿಂದ ಜೈಲಲ್ಲಿ ಇತ್ಕೊಂಡೆ ಕೆಲವೊಂದಿಷ್ಟು ಮಿಷನ್ಸ್ಗಳನ್ನು ತಯಾರು ಮಾಡಿರ್ತಾನೆ. ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ್ಯಲೋಗ್ರಾಮ್ ಪ್ರೊಜೆಕ್ಷನನ್ನು ತಯಾರು ಮಾಡಿರ್ತಾನೆ. ಅದೇ ರೀತಿ ಸೂಪರ್ ಮ್ಯಾನ್ನ ಪ್ಲೇಸನ್ನು ಕಂಡುಹಿಡಿಯೋದಕ್ಕೆ ಅಂದರೆ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡನ್ನು ಕಂಡುಹಿಡಿಯೋದಕ್ಕೆ ಬ್ಲ್ಯಾಕ್ ಬಾಕ್ಸ್ ಒಂದನ್ನು ರೆಡಿ ಮಾಡಿರ್ತಾನೆ. ಅದು ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ನಿಂದ ಬರ್ತಾ ಇರೋಂಥ ಆಲ್ಫಾ ವೇವ್ಸ್ಗಳನ್ನು ಕಂಡುಹಿಡಿದು ಅವನನ್ನು ಆ ನಾರ್ತ್ ಕಡೆ ಕರ್ಕೊಂಡೋಗಿ ಆ ಪ್ಲೇಸ್ಗೆ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವರು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನ ಗರ್ಲ್ ಫ್ರೆಂಡು ಯುವಾ ಟೆಸ್ಟ್ ಮ್ಯಾಚರು ಅವನಿಗೆ ಹೆಲ್ಪ್ ಮಾಡ್ತಾಳೆ. ಇವನು ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ಗೆ ಹೋದಾಗ ಅಲ್ಲಿರುವಂಥ ಕ್ರಿಸ್ಟಲ್ಸ್ಗಳನ್ನು ಬಳಸಿ ಕಂಪ್ಲೀಟಾಗಿ ಕ್ರಿಪ್ಟಾನ್ನ ಹಿಸ್ಟ್ರಿ ಅಲ್ಲೇನೇನು ನಡೆದಿತ್ತು ಎಲ್ಲದನ್ನೂ ತಿಳ್ಕೊಳ್ತಾನೆ. ಆ್ಯಂಡ್ ಅದೇ ರೀತಿ ಜನರಲ್ ಝಾಡನ್ನ ಪ್ಯಾಂಟಮ್ ಝೋನ್ ಒಳಗಡೆ ಕೂಡಾಕಿದ್ದು ನ್ಯೂಕ್ಲಿಯರ್ ರೇಡಿಯೇಷನಿಂದ ಆ ಪ್ಯಾಂಟಮ್ ಝೋನಿಂದ ಅವ್ರು ಆಚೆ ಬಂದಿರೋದು ಇದೆಲ್ಲದೂ ಗೊತ್ತಾಗುತ್ತೆ. ಆವಾಗ ಅವನಿಗನ್ಸುತ್ತೆ ಏನು ಗುರು ಇದು ಕರ್ಮ, ಒಬ್ಬ ಸೂಪರ್ ಮ್ಯಾನ್ನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನು ಇವರು 3 ಜನ ಬಂದರೆ ಏನು ಕತೆ ಅಂತ. ಬಟ್ ಭೂಮಿಗೆ ಬಂದು ಅವ್ರು ಮಾಡ್ತಾ ಇರೋಂಥ ದಾಂಧಲೆ ನೋಡ್ಬಿಟ್ಟು ಅವನದನ್ನು ಬೆನಿಫಿಟ್ ಆಗಿ ತಗೊಳ್ತಾನೆ. ಸೀದಾ ಪ್ರೆಸಿಡೆಂಟ್ ಇರುವಂಥ ವೈಟ್ ಹೌಸ್ಗೆ ಬಂದ್ಬಿಟ್ಟು ಜನರಲ್ ಝಾಡ್ನ ಮೀಟ್ ಆಗಿ ನೀವು ಸೂಪರ್ ಮ್ಯಾನ್ ಅಂತಂತೇಳ್ಬಿಟ್ಟು ಒಬ್ಬ ಭಾಳ ಬಹದ್ದೂರ್ ಗಂಡಿದ್ದಾನೆ ಅಂತಂತೇಳಿ ಕೇಳಿದ್ರಲ್ಲ, ಅದು ಬೇರೆ ಯಾರೂ ಅಲ್ಲ, ಕಾಲಲ್ಲೇ ಜೋರೆಲ್ನ ಮಗ ಅಂತಂತೇಳ್ಬಿಟ್ಟು ಹೇಳ್ತಾನೆ. ಆವಾಗ ಜನರಲ್ ಝಾಡ್ಗೆ ಹಳೆ ದ್ವೇಷ ಎಲ್ಲ ನೆನಪಾಗಿ ಸರಿ ಅವನು ಎಲ್ಲಿದ್ದಾನೆ ತೋರಿಸು ಅಂತಂತೇಳಿ ಕೇಳಿದ್ದಕ್ಕೆ ಇವನೊಂದು ಡೀಲ್ ಮಾಡ್ಕೊಳ್ತಾನೆ. ನೀವು ಇಡೀ ಪ್ಲ್ಯಾನೆಟನ್ನೇ ಆಳ್ತೀರಾ ನನಗೆ ಗೊತ್ತು, ಆದರೆ ನೀವು ಆಸ್ಟ್ರೇಲಿಯಾ ತಂಟೆಗೆ ಹೋಗ್ಬೇಡಿ, ಅದನ್ನು ನನಗೆ ಬಿಟ್ಬಿಡಿ ಅಂತಂತೇಳ್ಬಿಟ್ಟು ಕೇಳ್ತಾನೆ. ಓಕೆ ಆಯಿತು ಅಂತಂತೇಳ್ಬಿಟ್ಟು ಕ್ಲಾರ್ಕ್ ಕೆಂಟ್ ಕೆಲಸ ಮಾಡೋವಂಥ ಡೈಲಿ ಪ್ಲ್ಯಾನೆಟ್ಗೆ ಕರ್ಕೊಂಬರ್ತಾನೆ. ಆದರೆ ಅಲ್ಲಿ ಕ್ಲಾರ್ಕ್ ಇಲ್ಲದೆ ಇರೋದ್ರಿಂದ ಮತ್ತೆ ಲೆಕ್ಸ್ ಮೇಲೆ ಕೋಪ ಮಾಡಿಕೊಂಡು ಅವನ್ನ ಸಾಯಿಸುವಂತಂತೇಳಿ ನಾನ್ಗೆ ಆರ್ಡರ್ ಮಾಡ್ತಾನೆ. ಆದರೆ ಅಷ್ಟೊತ್ತಿಗೆ ಸೂಪರ್ ಮ್ಯಾನ್ ಅಲ್ಲಿಗೆ ಬರ್ತಾನೆ. ಆ್ಯಕ್ಷನ್ ಶುರು. ಸೂಪರ್ ಮ್ಯಾನ್ ಒಬ್ಬನೇ, ಆದರೆ ಇವರು 3 ಜನ ಇದ್ದಾರೆ. ಸಿಕ್ಕಾಪಟ್ಟೆ ಹೊಡೆದಾಟ ನಡೆದ್ಬಿಡುತ್ತೆ. ಆದರೆ ಸೂಪರ್ ಮ್ಯಾನನ್ನು ಸೋಲ್ಸೋದು ಅಷ್ಟು ಈಸಿ ಇರೋದಿಲ್ಲ.
ಆದರೆ ಅವ್ನ ವೀಕ್ನೆಸ್ ಏನು ಅಂತ ಹೇಳ್ಬಿಟ್ಟು ಜನರಲ್ ಝೋಡ್ ಅರ್ಥ ಮಾಡ್ಕೊಳ್ತಾನೆ. ಅಲ್ಲಿನ ಜನರಿಗೆ ತೊಂದರೆ ಕೊಟ್ಟರೆ ಅವನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತಂತೇಳಿ ಹಿಂಗೆಲ್ಲ ಮಾಡಿ ಸೂಪರ್ ಮ್ಯಾನ್ನ ಟ್ರ್ಯಾಪಿಗೆ ಕೆಳುತ್ತಾರೆ. ಅವನ ಕೊನೆಗೆ ಸೋಲೊಪ್ಕೊಂಡು ಅಲ್ಲಿಂದ ಆಚೆ ಹೋಗ್ಬಿಡ್ತಾನೆ. ಆದರೆ ಜನಗಳೆಲ್ಲ ಹೋಪನ್ನು ಕಳ್ಕೊಂಡ್ಬಿಡ್ತಾರೆ ಸೂಪರ್ ಮ್ಯಾನ್ ಮೇಲೆ. ವಾಪಸ್ ಬಾ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೂಪರ್ ಮ್ಯಾನ್ ಸೋತ್ಬಿಟ್ಟ ಅಂತಂತೇಳಿ ಜನರಲ್ ಝಾಡ್ ಕೂಡ ಅನೌನ್ಸ್ ಮಾಡ್ಬಿಡ್ತಾನೆ. ಇನ್ನು ಲೆಕ್ಸ್ ಲೂಥರ್ನ ಅವಶ್ಯಕತೆ ಇಲ್ಲ ಅಂತಂತೇಳಿ ಅಗೇನ್ ಅವನನ್ನ ಸಾಯಿಸಬೇಕು ಅಂತಂತೇಳ್ಬಿಟ್ಟು ನೋಡ್ತಾರೆ. ಆದರೆ ಲೆಕ್ಸ್ ಲೂಥರ್ಗೆ ಬೇಕಾಗಿರೋದು ಸೂಪರ್ ಮ್ಯಾನ್ನ ಸಾವು. ಹಂಗಾಗಿ ಅವನು ಇನ್ನೊಂದು ಆಫರ್ ಮಾಡ್ತಾನೆ. ಅವನಿಂದೆಲ್ಲ ನಾಳೆ ನಿಮಗೆ ತೊಂದರೆ ಕೊಡ್ತಾನೆ. ಸೂಪರ್ ಮ್ಯಾನ್ನ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಅವನು ಅಲ್ಲಿಗೆ ಹೋಗಿರ್ತಾನೆ, ಬಿಡಬೇಡ್ರಿ, ಅವನನ್ನು ಹುಡುಕೊಂಡು ಹೋಗಿ ಹೊಡೆದ್ಬಿಡ್ರಿ ಅಂತಂತೇಳಿ. ಬಟ್ ಅವ್ರಿಗೂ ಗೊತ್ತು ಸೂಪರ್ ಮ್ಯಾನ್ನ ಯಾವುದೇ ರೀತಿ ವೀಕ್ನೆಸ್ ಇಲ್ಲದೇನೆ ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತಂತೇಳಿ. ಅದಕ್ಕೋಸ್ಕರ ಅವ್ನ ವೀಕ್ನೆಸ್ ಆಗಿರುವಂಥ ಲೂಯಿಸ್ ಲೇನ್ನೇ ಎತ್ತಾಕೊಂಡು ಹೋಗ್ತಾರೆ. ಅಂದರೆ ಎಲ್ಲ ಹೀರೋಗಳಿಗೂ ಹಂಗೆ ಅಲ್ವಾ, ಫ್ಯಾಮಿಲಿ ಮೆಂಬರು ಅಥವಾ ಲವ್ವರು, ಫ್ರೆಂಡ್ಸ್ಗಳು ಇವರೇ ವೀಕ್ನೆಸ್ ಆಗಿರ್ತಾರೆ. ಹಂಗೆ ಇಲ್ಲಿ ಲೂಯಿಸ್ ಲೇನ್ ಕೂಡ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ಗೆ ಬಂದಾಗ ಅಗೇನ್ ಅಲ್ಲಿ ಸೂಪರ್ ಮ್ಯಾನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಇಲ್ಲಿ ನಡೆಯುವಂಥ ಫೈಟಿಂಗ್ಗೆ ವಿಚಿತ್ರ ಇರುತ್ತೆ. ಒಬ್ಬೊಬ್ರು ಮಾಯ ಆಗಿ ಒಂದೊಂದು ಕಡೆ ಪ್ರತ್ಯಕ್ಷ ಆಗ್ತಾ ಇರ್ತಾರೆ. ಯಾರ್ಯಾರು ಎಲ್ಲಿರ್ತಾರೆ ಅಂತಂತೇಳಿ ಗೊತ್ತಾಗಲ್ಲ. ಇಲ್ಲಿ ಸೂಪರ್ ಮ್ಯಾನ್ ಕೂಡ ಇಲ್ಯೂಷನ್ನಿಂದ ಅವನ ಕ್ಲೋನ್ಗಳನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಕೊನೆಗೆ ಏನೇ ಸರ್ಕಸ್ ಮಾಡಿದ್ರು ಕೂಡ ಅವ್ರ ಹತ್ರ ಇದ್ದಿದ್ದ ಕೀ ಏನಪ್ಪಾ ಅಂತ ಹೇಳಿದ್ರೆ ಲೂಯಿಸ್ ಲೇನ್ನ ಇಟ್ಕೊಂಡ್ಬಿಟ್ಟು ಅವನನ್ನ ಕಂಟ್ರೋಲ್ ಮಾಡೋದು. ಕೊನೆಗೂ ಅದನ್ನೇ ಮಾಡ್ಬಿಡ್ತಾರೆ. ಇನ್ನು ಅವನ ಜೊತೆ ಲೆಕ್ಸ್ ಲೂಥರ್ ಕೂಡ ಬಂದಿರ್ತಾನಲ್ಲ, ಅವನನ್ನ ಒಡೆದು ಸಾಯ್ಸಾಕ್ರಿ, ಸೂಪರ್ ಮ್ಯಾನ್ ನಮ್ಗೆ ಏನೇನು ಸಿಕ್ಕಾಯ್ತಲ್ಲ, ಇಷ್ಟೇ ಇವನ್ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲೆಕ್ಸ್ ಲೂಥರ್ಗೆ ಒಳ್ಳೆ ಪೀಕ್ಲಾಟ. ಏನು ಗುರು ಮಾತೆತ್ತಿದ್ರೆ ಸಾಯಿಸ್ತೀನಿ ಅಂತಂತೀರಾ, ಈಗ ನೋಡ್ರಿ ನನ್ನ ಅವಸ್ಥೆ ಹೆಂಗಾಗೋಗ್ಬಿಟ್ಟಿದೆ ಅಂತಂತೇಳಿ ಸೂಪರ್ ಮ್ಯಾನ್ ಹತ್ರ ಬಂದು ಮೆಲ್ಲಕ್ಕೆ ಗುಸ್ಗುಸ ಪಿಸ್ ಅಂತಂತೇಳಿ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇನ್ನು ನನ್ನ ಮಕ್ಕಳು ಬಿಟ್ಟರೆ ನನಗೆ ಬತ್ತಿ ಇಟ್ಬಿಡ್ತಾರೆ. ಈಗ ನಾನು ನಿನ್ನ ಸೈಡ್ ಇದ್ದೀನಿ, ಇವ್ರನ್ನ ಹೆಂಗಾದ್ರೂ ಮಾಡಿ ಎಂಡ್ ಮಾಡಬೇಕಲ್ಲ, ಏನು ಮಾಡಬೇಕು ಅಂತಂತೇಳ್ಬಿಟ್ಟು ಕೇಳ್ತಾನೆ. ಸೂಪರ್ ಮ್ಯಾನ್ ಅವ್ರ ಹತ್ರ ಇದ್ದಿದ್ದ ಐಡಿಯಾ ಹೇಳ್ತಾನೆ. ಅಂದರೆ ಇಲ್ಲಿ ಮಾಲಿಕ್ಯುಲರ್ ಚೇಂಬರ್ ಇದೆ, ಅದರೊಳಗಡೆ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ನಾರ್ಮಲ್ ಹ್ಯೂಮನ್ ಥರ ಮಾಡ್ಬಿಡ್ಬೋದು ಅಂತಂತೇಳಿ. ಆದರೆ ಲೆಕ್ಸ್ ಲೂಥರ್ ಮೊದಲೇ ತಲೆ ಆವಿದ್ದಂಗೆ ಅಗೇನ್ ಆ ಸೀಕ್ರೆಟನ್ನು ಕೂಡ ಜನರಲ್ ಝಾಡ್ ಮುಂದೆ ಹೇಳಿ ನನ್ನನ್ನು ಬಿಟ್ಬಿಡಿ, ಸೂಪರ್ ಮ್ಯಾನ್ನ ಮಾಲಿಕ್ಯುಲರ್ ಚೇಂಬರ್ ಒಳಗಡೆ ಕಳಿಸಿದ್ರೆ ಅವನು ನಾರ್ಮಲ್ ಹ್ಯೂಮನ್ ಥರ ಆಗ್ತಾನೆ, ಅವಾಗ ನೀವು ಅವನ್ನ ಈಸಿಯಾಗಿ ಸೋಲ್ಸ್ಬಿಡ್ಬೋದು ಅಂತ. ಆ್ಯಂಡ್ ಐಡಿಯಾ ಸಿಕ್ಕಾಯ್ತು ಅಂತ ಹೇಳ್ಬಿಟ್ಟು ಲೂಯಿಸ್ ಲೇನ್ನ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವನನ್ನ ಮಾಲಿಕ್ಯುಲರ್ ಚೇಂಬರ್ ಒಳಗಡೆ ಕಳಿಸ್ತಾರೆ. ಆ್ಯಂಡ್ ಅದನ್ನು ಲೆಕ್ಸ್ ಲೂಥರೇ ಆನ್ ಮಾಡ್ತಾನೆ. ಆದರೆ ಅಲ್ಲಿ ಆಗೋದೇ ಬೇರೆ. ಸೂಪರ್ ಮ್ಯಾನ್ ಹೊಸದಾಗಿ ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡನ್ನು ಕ್ರಿಯೇಟ್ ಮಾಡುವಾಗ ಜೆನಿಸಿಸ್ ಚೇಂಬರನ್ನು ಫಾರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಒಳಗಡೆ ಕ್ರಿಯೇಟ್ ಮಾಡಿಬಿಟ್ಟು ಅದರ ಎಫೆಕ್ಟ್ ಅವನಿಗೆ ತಟ್ಟದೇ ಇರೋ ರೀತಿ ಸಪ್ರೇಟಾಗಿ ಒಂದು ಸೆಲ್ ಮಾಡಿರ್ತಾನೆ, ಅದರೊಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಹಂಗಾಗಿ ಈಗ ಸೂಪರ್ ಮ್ಯಾನ್ ಬಚಾವಾಗ್ತಾನೆ. ಮಿಕ್ಕಿದ ಈ 3 ಜನ ಅಂದರೆ ಜನರಲ್ ಝಾಡ್, ನಾನ್, ಉರ್ಸಾ ಇವರೆಲ್ಲರೂ ಕೂಡ ನಾರ್ಮಲ್ ಹ್ಯೂಮನ್ ಆಗೋಗ್ಬಿಡ್ತಾರೆ. ಅವಾಗ ಅವ್ರನ್ನ ಸೂಪರ್ ಮ್ಯಾನ್ ಹೊಡೆಯೋದಿರಲಿ ಲೂಯಿಸ್ ಲೇನೇ ಹೊಡೆದಕ್ಕೆ ಕಳಿಸ್ಬಿಡ್ತಾಳೆ. ಇನ್ನು ಇದನ್ನೆಲ್ಲ ಲೆಕ್ಸ್ ಲೂಥರ್ ನೋಡ್ಬಿಟ್ಟು ಅವನು ಕೂಡ ಅಲ್ಲಿಂದ ಪರಾರಿ ಆಗೋಗ್ಬಿಡ್ತಾನೆ. ಇನ್ನು ಸೂಪರ್ ಮ್ಯಾನು ವೈಟ್ ಹೌಸ್ ಹತ್ರ ಬಂದ್ಬಿಟ್ಟು ಪ್ರೆಸಿಡೆಂಟ್ಗೆ ಮತ್ತೆ ಪ್ರಾಮಿಸ್ ಮಾಡ್ತಾನೆ, ಇನ್ನು ಮುಂದೆ ಯಾವತ್ತೂ ಕೂಡ ಸೂಪರ್ ಮ್ಯಾನ್ ನಿಮ್ಮ ಜೊತೆನೇ ಇರ್ತಾನೆ, ಎಲ್ಲೂ ಹೋಗಲ್ಲ ಅಂತಂತೇಳಿ. ಇದರಿಂದ ಜನರು ಕಳ್ಕೊಂಡಿರೋಂಥ ಹೋಪನ್ನು ಮತ್ತೆ ಸೂಪರ್ ಮ್ಯಾನ್ ತುಂಬ್ತಾನೆ. ಇನ್ನು ಅಗೇನ್ ಲೂಯಿಸ್ ಲೇನ್ ಹತ್ರ ಬಂದಾಗ ಅವಳು ತುಂಬ ಬೇಜಾರಲ್ಲಿರ್ತಾಳೆ. ಯಾಕಂತೇಳಿದ್ರೆ ಕ್ಲಾರ್ಕ್ ಕೆಂಟ್ ನನಗೋಸ್ಕರ ಅವ್ನು ಸೂಪರ್ ಮ್ಯಾನ್ ಲೈಫನ್ನೇ ಬಿಟ್ಕೊಡೋದಕ್ಕೆ ತಯಾರಿದ್ದ, ಆದರೆ ಈಗ ಹಂಗಾಗಲ್ಲ ಅಂತ. ಬಟ್ ಇದು ಯಾಕೋ ಕ್ಲಾರ್ಕ್ಗೂ ಕೂಡ ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಅವನವಳಿಗೆ ಒಂದೇ ಸರಿ ಕಿಸ್ ಮಾಡಿಬಿಡ್ತಾನೆ. ಆಮೇಲೆ ಅವಳಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಕ್ಲಾರ್ಕ್ ಕೆಂಟೇ ಸೂಪರ್ ಮ್ಯಾನ್ ಅಂತ ಅನ್ನೋದನ್ನ ಮರ್ತು ಬಿಡ್ತಾನೆ. ಆ್ಯಂಡ್ ಈ ಥರದ ಪವರ್ ಏನಾದರೂ ಸ್ಪೈಡರ್ ಮ್ಯಾನ್ ಹತ್ರ ಇದ್ದಿದ್ರೆ ಮೊದಲೋಗ್ಬಿಟ್ಟು ಜೆ ಜನಾ ಜಾನ್ಸನ್ಗೆ ಮತ್ತೆ ಮಿಸ್ಟೀರಿಯೋ ಇಬ್ರಿಗೂ ಕೂಡ ಮುತ್ಕೊಟ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಸಾಲ್ವ್ ಮಾಡಿರೋನು. ಓಕೆ ಇರಲಿ, ಇದನ್ನು ಪಾರ್ಟ್ ಆಫ್ ಜೋಕ್ಸ್ ಅಂತ ಹೇಳಿ ತಗೊಳ್ಳಿ. ಅದಕ್ಕೆ ನಾನು ನಿಮಗೆ ಮುಂಚೆ ಹೇಳಿದ್ದು, ಈ ಸಿನಿಮಾ ಎಲ್ಲ ಈಗ ನೋಡೋದಕ್ಕೆ ಹೋಗ್ಬಿಡಿ, ಕ್ರಿಂಜ್ ಅಂತ ಅನಿಸುತ್ತೆ, ಬರೀ ಸ್ಟೋರಿನ ಕೇಳಿ ಎಂಜಾಯ್ ಮಾಡಿ ಅಂತ. ಇಷ್ಟಕ್ಕೆ ಈ ಸಿನಿಮಾ ಮುಗಿದೋಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸೂಪರ್ ಮ್ಯಾನ್ 3 ಸಿನಿಮಾನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.